ಸತ್ರು ಕೆಳಗ್ ಮಲ್ಕೊಳಲ್ಲ. ಸತ್ತೋದ್ಮೇಲೆ ಮಣ್ಣಲ್ಲೇ ಮಲಗಿಸ್ಬಿಡ್ತಾರೆ. ದೊಡ್ಡ ಮಾತೆ. ನಮ್ ಶಾಸ್ತ್ರದ ಪ್ರಕಾರ ಹೂತಾಕಲಯ್ಯ ಸುಡ್ತಾರೆ ಅಲ್ವಾ ಮಾಮ್? ಏಯ್ ಬಿಡ್ತು ಅನ್ನೋ. ಹಾಸು. ಸರಿ ಮಾಮ್. ದಿಮ್ ಕೆಳಗೆ ಏನೋ ಇಟ್ರಲ್ವಾ ಅತ್ತೆ? ನಂದೀಶಾ, ಹೇಳಿ ಮಾತೆ. ಇಲ್ಲಿ ಚಾಪೆ ದಿಂಬು ಇಟ್ಟಿರೋದು ನಿಮ್ಮಮ್ಮ ವಿಶಾಲಾಕ್ಷಿಗೋಸ್ಕರ. ಬಂದು ಮಲ್ಕೊಳ್ಳೋದಿಕ್ ಹೇಳು. ಬಂದ್ಬಿಟ್ಟೆ. ಚಿಂದ ಅಂತ ಹುಡುಗಿ ನೀನು, ಚೊಕ್ಕು ಮಹಾಲಕ್ಷ್ಮಿ ನೀನು. ಬಾರಮ್ಮ ತಾಯಿ, ಬಾ ಮಲ್ಕೋ ಬರಮ್ಮ. ಅತಿಥಿ ಮರ್ಯಾದೆ ತೋರ್ಸಕ್ ಬಂದಿದ್ದೀರಾ? ಶಿವಭಕ್ತೆ ನೀನು. ಜೊತೆಗೆ ಕಾಲ್ಗೆ ಅರ್ಶನ ಹಚ್ಕೊಂಡು ಅರ್ಶನದ ಗೌರಿ ಪೂಜೆ ಮುಗಿಸ್ಕೊಂಡು ಈ ಮನೆಗೆ ಕಾಲಿಟ್ಟಿದ್ಯಲ್ಲ, ನಿನ್ ಸೇವೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ಸ್ತು. ತುಂಬಾ ಸಂತೋಷ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ನಮ್ಗೆ ಅಲ್ವಾ ಒಳ್ಳೇದಾಗೋದು. ಏನ್ ಮಾಮ್? ಏಯ್, ಸರಿ ಮಾಮ್, ಮಲ್ಕೊಳಮ್ಮ. ಅಮ್ಮ, ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ನನಗೆಲ್ಲ ಗೊತ್ತು ನಂದೀಶ. ಅಮ್ಮಂಗದು ಗೊತ್ತಿಲ್ಲದೆ ಇರತ್ತಾ? ನಾನ್ ನೋಡ್ಕೋತೀನಿ ಬಿಡಿ, ನೀವಿಬ್ರು ಇಲ್ಲಿಂದ ಹೊರಡಿ. ಹಾಗೆ ಆಗ್ಲಿ ಮಾತೆ. ಮಾಮ್, ಕೆಲ್ಸ ಆದಾಗೇನಾ? ಅಖಂಡ ಸ್ವಾಮಿ ಕೊಟ್ಟಿರೋ ತುಳಸಿ ಬೇರನ್ನ ದಿಂಬಿನ ಕೆಳಗಡೆ ಇಟ್ಟಿದ್ದೀನಿ ಕಣು. ವಿಶಾಲಾಕ್ಷಿ ಮಲಗಿದ ತಕ್ಷಣ ಟ್ರಾನ್ಸ್ಗೆ ಹೋಗ್ಬಿಡ್ತಾಳೆ. ಆಮೇಲೆ ನಾವು ಹೇಳ್ದಾಗೆ ಅವಳು ಕೇಳಕ್ ಶುರು ಮಾಡಿದ್ಮೇಲೆ ಅವಳು ಅರಿಶಿನದ ಹೆಜ್ಜೆ ಗುರುತಿನ ಮೇಲೆ ರಿವರ್ಸ್ ಅಲ್ಲಿ ನಡೆಸಿದ್ರೆ ನಾವು ಕೇಳೋ ಅಂತ ಪ್ರಶ್ನೆಗಳಿಗೆಲ್ಲ ಅವಳು ಸರಿಯಾದ ಉತ್ತರ ಕೊಡ್ತಾಳೆ. ಓಹೋ, ಹಾಗಾ? ನೀವು ವಿಶಾಲಾಕ್ಷಿ ನಡೆಸಿ, ಇನ್ ಮುಂದಿನ ಕತೆನ ನಾನ್ ನಡೆಸ್ತೀನತ್ತೆ. ವಿಶಾಲಾಕ್ಷಿ, ನೀನ್ ಮಾಡೋ ಮ್ಯಾಜಿಕ್ಕಿಂದ ನನ್ನನ್ನೇ ಭಯ ಪಡಿಸ್ತೀಯ ನೀನು. ನಿನ್ ಕಾಲಗ್ ನಾನ್ಯಾಕ್ ಬೀಳ್ಲಿ ಅಂತ ಚೂಟಿದ್ರೆ ನನ್ ಕೈಗೆ ಗಾಯ ಆಗೋ ತರ ಮಾಡಿ ರಕ್ತ ಬರೋ ಹಾಗೆ ಮಾಡ್ದಿಯಲ್ಲ. ನಿನ್ ಮಾಯೆಯಿಂದಾನೆ ನಿನಗೆ ಶಿಕ್ಷೆ ಆಗ್ತಿದೆ ನೋಡಿವಾಗ. ಈ ಗಾಜಿನ ಪುಡಿ ತಗೊಂಡ್ ಹೋಗಿ ನೀನ್ ನಡೆದಿರೋ ಅಂತ ಹೆಜ್ಜೆ ಗುರ್ತ ಮೇಲೆ ಹಾಕ್ತೀನಿ. ತಿಲೋತ್ತಮ ಅತ್ತೆ ಅವ್ರಿಗೆ ವಿಷಯ ಗೊತ್ತಾಗ್ದೆ ಅವ್ರ ಸ್ವಾರ್ಥಕ್ಕೋಸ್ಕರ ನಿನ್ ಹೆಜ್ಜೆ ಗುರ್ತ ಮೇಲೆ ನಿನ್ನ ನಡೆಸಿದ್ರೆ ಈ ಗಾಜು ನಿನ್ ಕಾಲಿಗೆ ಚುಚ್ಚಿ ನಿಂಗ್ ರಕ್ತ ಬಂದ್ಮೇಲೆ ಅನ್ಭವಿಸೋ ನೋವನ್ನ ಕಣ್ಣಾರೆ ನೋಡ್ಬೇಕು.
ನೋಡಿ. ಏ ತುಳಸಿ ಬೇರು ಕೆಲ್ಸ ಮಾಡ್ತಿದೆ ವಿಶಾಲಾಕ್ಷಿ ಎದ್ಬಿಟ್ಲು ನೋಡು. ಕಣ್ಮುಚ್ಕೊಂಡು ನಿದ್ರೆ ನಡೀತಾಳ. ಕಣ್ ಬಿಟ್ಟೇ ಇದ್ದಾಳೆ ಕಣೋ. ಏನ್ ಮಾಡೋದು ಮಾಮ್, ನಮ್ಮ ನೋಡ್ಬಿಟ್ರೆ? ಅವಳು ತುಳಸಿ ಬೇರಿಂದ ಟ್ರಾನ್ಸ್ಗೆ ಹೋಗಿದ್ದಾಳೆ ಕಣೋ. ಅಮ್ಮ ಮಲ್ಕೊಂಡ್ಲು ನಂದಿಶಾ. ಇವ್ರಿಗೇನು ಮಾಡಕ್ಕಾಗಲ್ಲ. ನಿಜ ಹೇಳ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಕ್ಕ ಮಾತನೆ ಕೆಟ್ಟದಾಗಿ ಯೋಚನೆ ಮಾಡೋದು. ಬುದ್ಧಿ ಕಲಿಸ್ಬೇಕು ಅಂತ ಅಮ್ಮ ಅಂದ್ಕೊಂಡ್ರೆ ಸೇಡ್ ತೀರ್ಸ್ಕೋಬೇಕು ಅಂತ ಕೆಟ್ಟ ಕೆಲಸ ಮಾಡ್ತಿದ್ದಾಳೆ ಸುಮನ. ಅಮ್ಮ ಏನಕ್ಕೆ ನಮಗೆ ಸುಮ್ಮನೆ ಇರು ಅಂತ ಹೇಳಿದ್ದಾರೆ ಅಂತ ನೋಡೋಣ ಇರು. ಹಾ ಮಾಮ್ ತುಂಬಾ ಹತ್ರ ಬರ್ತಾ ಇದ್ದಾಳೆ. ಹಿಪ್ನಟೈಸ್ಗೆ ಒಳಗಾಗಿದ್ದಾಳೆ ಕಣೋ. ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿಂತ್ಕೋ ವಿಶಾಲಾಕ್ಷಿ. ನನ್ ಮಾತನ್ ಕೇಳ್ತಿದ್ಯಾ? ನೀವ್ ಹೇಳಿದಕ್ಕೆ ತಾನೇ ನಿಂತ್ಕೊಂಡಿದ್ದು. ಏಯ್ ನೀ ಸುಮ್ನಿರೋ. ನಾನ್ ಹೋಗ್ತಾ ಇದ್ರೆ ನನಗ್ ಯಾಕೆ ನಿಂತ್ಕೊಳಕ್ ಹೇಳಿದ್ರಿ? ನಿನ್ನ ನಾವೇ ಕರ್ಕೊಂಡು ಹೋಗ್ಬೇಕು ಅಂತಿದೀವಿ. ಎಲ್ಲಿಗೆ ಮಾಮ್? ಏಯ್ ನೀನ್ ಸ್ವಲ್ಪ ಸುಮ್ನಿರ್ತೀಯ. ಕರ್ಕೊಂಡ್ ಹೋಗೋಣ ಅಂತ ನೀವಿಬ್ರು ಹೀಗೆ ಮಾತಾಡ್ಕೊಂಡು ನಿಂತ್ಬಿಟ್ರೆ ಹೇಗೆ? ವಲ್ಲಭ, ವಿಶಾಲಾಕ್ಷಿನ ವಾಕಿಂಗ್ ಮಾಡ್ಸೋಣ. ನೀನ್ ಆ ಕೈ ಹಿಡ್ಕೋ, ನಾನು ಈ ಕೈ ಹಿಡ್ಕೋತೀನಿ. ನಿಧಾನಕ್ ಕರ್ಕೊಂಡು ಹೋಗೋಣ. ಪುಟಿ, ನೀನ್ ಕೈ ಹಿಡ್ಕೋಬೋದಾ? ಮನ್ಸಲ್ಲಿ ಯಾವ ದುರುದ್ದೇಶನೂ ಇರ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಕೈ ಹಿಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಚಿಕ್ಕ ಮಗು ಕೈ ಹಿಡ್ಕೋತೀನಿ ಅಂದ್ರು ಡೌಟ್ ಪಡ್ತಿದ್ಯಲ್ಲೇ. ಹ, ದೊಡ್ಡವರಾಗಿದ್ರೆ ಕಾಲ್ ಹಿಡ್ಕೋತಿದ್ರಾ? ಏಯ್ ನೀನ್ ಯಾಕೆ ಬಂದೆ? ಹೋಗ್ ಮಲ್ಕೋ. ಇವ್ರು ವಿಶಾಲಾಕ್ಷಿನ ಕೆಳಗ್ ಕರ್ಕೊಂಡ್ ಬರೋದ್ನ ಬಿಟ್ಟು ಅಲ್ಲಿ ನಿಂತ್ಕೊಂಡ್ ಏನ್ ಮಾಡ್ತಿದ್ದಾರೆ? ಬೇಗ ಕರ್ಕೊಂಡ್ ಬಂದ್ರೆ ನನ್ನ ಆಸೆನೂ ತೀರತ್ತೆ. ಇನ್ನೇನತ್ತೆ ಸಮಾಚಾರ? ಹೋಗು ಅಂದೆ ತಾನೇ? ಸರಿ ಬಿಡಿ, ಬಾ ವಿಶಾಲಾಕ್ಷಿ. ನಾವು ಕರ್ಕೊಂಡು ಹೋಗ್ಬೇಕು. ಹಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅವಳನ್ನ ವಾಕಿಂಗ್ ಮಾಡ್ಸೋಣ ಅನ್ಕೊಂಡ್ವಿ. ನೀವ್ ಯಾವತ್ತಾದ್ರೂ ಹಲ್ ಮುರ್ಕೊಂಡಿರೋ ಹಲ್ಲಿಗೆ ಸಹಾಯ ಮಾಡಿದೀರಾ? ಏನು ಅಂದ್ರೆ ಸಹಾಯ ಮಾಡೋಂತ ಮುಖನ ನಿಮ್ದು? ನೀನ್ ತಲೆ ತಿನ್ಬೇಡ, ಹೋಗಲೇ. ವಿಶಾಲಾಕ್ಷಿ ನೀನ್ ಬಾಮ್ಮ. ಹಾಗೆ ಆಗ್ಲಿ. ವಿಶಾಲಾಕ್ಷಿ, ಅವ್ರು ಹೇಗ್ ಹೇಳ್ತಾರೆ ಹಾಗೆ ಕೇಳಿದ್ರೆ ನಿನಗೆ ನಷ್ಟ ಆಗೋದು. ನನ್ ಮಾತ್ ಕೇಳು. ಏಯ್ ನೀನ್ ಹೋಗೆ ಮೊದ್ಲು. ಏಯ್ ಕಳ್ಸೋ ಅವಳ. ನೀನ್ ಬಾರಮ್ಮ. ನೀನ್ ಬಾಮ್ಮ. ಬಾ ಪುಟಿ. ಅಯ್ಯೋ ಹಸಿನಿ, ಎದ್ದೇಳಿ ಮಾತೆ. ಹುಷಾರು. ಪೆಟ್ಟೇನು ಬೀಳಿಲ್ಲ ಅಲ್ವಾ? ಆಹಾ, ಗುಂಡ್ಗಿರೋರ್ ಬಿದ್ರೆ ಪ್ರಾಬ್ಲಮ್ ಆಗತ್ತೆ ಹೊರತು ನಮ್ಮಂತವ್ರ ಕೆಳಗ್ ಬಿದ್ರೆ ಏನಾಗಲ್ಲ. ನಿಮ್ಮ ಅತ್ತೆ ಒಳ್ಳೆಯವ್ರಲ್ಲ ಅಮ್ಮ. ಹಾ, ನಿಂಗೂ ಗೊತ್ತಾಗೋಯ್ತಾ ನಂದೀಶಾ? ಮಾತಾಡ್ಕೊಂಡಿದ್ರೆ ಹೇಗೆ? ಅಮ್ಮನ್ ಕರ್ಕೊಂಡು ಹೋದ್ರವ್ರು. ಎಲ್ಲಿಗೆ? ಅಮ್ಮನಿಗೆ ಎಲ್ಲ ಗೊತ್ತಲ್ಲಮ್ಮ. ರಹಸ್ಯ ಎಲ್ಲಾನು ತಿಳ್ಕೊಳ್ಬಿಡ್ತಾರೆ. ಅಯ್ಯೋ ಕಳ್ಳತ್ತೆ, ಇದಾ ನಿಮ್ ಪ್ಲಾನು? ಇವಾಗ್ಲೇ ಹೋಗಿ ಎಲ್ರಿಗೂ ಹೇಳ್ಬಿಡ್ತೀನಿ. ಇದೇ ಇವತ್ತು ನಿಮ್ಗೆ ಹಬ್ಬ. ಬಾ ಪುಟ್ಟ. ವಿಶಾಲಾಕ್ಷಿ, ನೀನು ಬೆಳಗ್ಗೆ ನಡೆದಿರೋ ಜಾಗದಲ್ಲಿ ಅರ್ಶನದ ಹೆಜ್ಜೆ ಗುರ್ತು ಮೂಡಿದ್ಯಲ್ಲ, ಅದ್ರ ಮೇಲೆ ಹೆಜ್ಜೆ ಇಟ್ಟು ಮುಂದಕ್ಕೆ ನಡಿತೀಯಾ? ಯಾಕೆ? ಸುಮ್ನೆ ಆಟಾಡೋಣ ಅಂತ ಪುಟ್ಟಿ. ಟೈಮ್ ಪಾಸ್ ಆಗ್ಬೇಕಲ್ವಾ?
ಯಾರಿಗೆ? ನಿನ್ಗೇನೆ. ನೀನ್ ಹೆಜ್ಜೆ ಇಡ್ತಾ ಇದ್ರೆ ನಾವು ಕೇಳ್ಕೊಂಡು ಹೋಗ್ತೀವಿ. ಆ ಪ್ರಶ್ನೆಗೆ ನೀನ್ ಉತ್ತರ ಹೇಳ್ತಾ ಹೋಗು. ಹಾ, ಇದೇ ಆಟ. ಸರಿ ಆಗ್ಲಿ. ನೀನ್ ಹೆಜ್ಜೆ ಇಡು. ನನ್ನ ಹೆಜ್ಜೆ ಗುರ್ತ್ ಮೇಲೆ ನನ್ ನಡಿಬೇಕಾದ್ರೆ ನೀವು ಪ್ರಶ್ನೆ ಮಾಡ್ತೀರಾ ಅಷ್ಟೇ ಅಲ್ವಾ? ಹಾ, ಅಷ್ಟೇ ಅಷ್ಟೇ. ನೀನ್ ಬಾ. ಪುಟಿ, ಒಂದ್ ಹೆಜ್ಜೆ ಇಡು. ಓಂ ನಮಃ ಶಿವಾಯ. ಇದ್ರ ಮೇಲ್ ಕಾಲಿಡ್ತಿದ್ದಾಳೆ. ಕಾಲಿಡ್ತಿದ್ದ ಹಾಗೆ ಕಾಲ್ಗೆ ಗಾಜುಚ್ಕೊಳತ್ತೆ. ನಾನು ನಡಿಯಕ್ ಶುರು ಮಾಡಿದ್ದೀನಿ. ನೀವಿಬ್ರು ಪ್ರಶ್ನೆ ಕೇಳಿ. ನೀನ್ ಯಾರು? ನಾನು ಒಬ್ಬ ತಾಯಿ. ಹೆಸರು ವಿಶಾಲಾಕ್ಷಿ. ಆಹಾ. ಮಾಮ್, ಈ ಹುಡುಗಿ ಬಗ್ಗೆ ಕೇಳ್ಬೇಡಿ, ಟೈಮ್ ವೇಸ್ಟು. ಯಾವ ಊರು ಅಂದ್ರೆ ಕೈಲಾಸ ಅಂತಾಳೆ. ನಿಜ, ನನ್ನೂರ್ ಅದೇ. ಹೇಳಿಲ್ವಾ ಮಾಮ್? ನಾವು ಕೇಳ್ಬೇಕಾಗಿರೋದು ಗಾಯತ್ರಿ ದೊಡ್ಡಮ್ಮ ಬಗ್ಗೆ. ಬನ್ನಿ ಎಲ್ರು ಕೆಳಗೆ ಹೋಗೋಣ. ಬನ್ನಿ ನೈನಿ ಬಾ, ನಂದೀಶ ಬಾ. ಏನಾಯ್ತದ್ಗೆ? ಬನ್ನಿ 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 ಬೇಗ. ನಮ್ ಗಾಯತ್ರಕ್ಕ ಎಲ್ಲಿದಾಳೋ ನಿನಗ್ ಗೊತ್ತಿದ್ಯಂತಲ್ಲ. ನನಗೇ ಗೊತ್ತು. ಆದ್ರೆ ನನಗ್ ಗೊತ್ತಿರೋ ವಿಷಯ ನಿಮ್ಮಿಬ್ರಿಗೆ ಹೇಗ್ ಗೊತ್ತಾಯ್ತು? ಅಖಂಡ ಸ್ವಾಮಿಗಳು ಹೇಳಿದ್ರು, ನೀನ್ ಕೇಳಿದ್ರೆ ಹೇಳ್ತೀಯಾ ಅಂತ. ಹೇಳು ವಿಶಾಲಾಕ್ಷಿ, ಗಾಯತ್ರಕ್ಕ ಎಲ್ಲಿದ್ದಾಳೆ? ನಿಮಗ್ ಗೊತ್ತಿರೋಂತ ಜಾಗದಲ್ಲೇ ಇದ್ದಾಳೆ. ಬೇಗ ಬನ್ನಿ. ಅಯ್ಯಪ್ಪ ಅಯ್ಯಪ್ಪ, ರಕ್ತ 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 ಹರಿತದೆ. ಏನಿದು? ಏನಿದು? ವಿಶಾಲಾಕ್ಷಿ ಇಟ್ಟಿರೋ ಹೆಜ್ಜೆ ಜಾಗದಲ್ಲಿ ರಕ್ತ ಅಂಟ್ಕೊಂಡಿದೆ. ವಿಶಾಲಾಕ್ಷಿ, ಏನಾಯ್ತಮ್ಮ? ಕಾಲಿಗೆ ಗಾಯ ಆಯ್ತಾ? ಏನು ಅಮ್ಮ, ನನಗ್ ಗೊತ್ತಾಗ್ಲಿಲ್ಲ. ಎಲ್ಲಿ ನಿನ್ ಕಾಲ್ ತೋರ್ಸು. ಏನಾಗಿದೆ ನೋಡ್ರಿ. ಸರಿನೇ ವಿಶಾಲಾಕ್ಷಿ, ನೋಡ್ತೀನಿ ರಮ್ಮ. ರಕ್ತ ಬರ್ತಿದೆ. ಅರೆ, ಅಯ್ಯೋ, ತಂಗಿ ಒಂದ್ ಕಾಲ್ ಏನೋ ಚುಟ್ಕೊಂಡಿದೆ. ಇಲ್ಲ ಅಂದ್ರೆ ಎಷ್ಟೊಂದು ರಕ್ತ ಹೇಗ್ ಬರತ್ತೆ? ಇಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಮಾಮ್, ನೀವೆಲ್ಲಿಗೆ ವಿಶಾಲಾಕ್ಷಿನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದು ಆಟ ಆಡೋಣ ಅಂತ. ಶಟ್. ಈ ಟೈಮಲ್ಲಿ ಚಿಕ್ಕ ಹುಡುಗಿ ಜೊತೆ ಆಟ ಏನಣ್ಣ? ವಿಶಾಲ್, ಯಾಕೆ ಕೋಪ ಮಾಡ್ಕೋತಿದ್ಯಾ? ವಿಶಾಲಾಕ್ಷಿ ಕಾಲ್ಗೆ ಗಾಯ ಆಗಿ ರಕ್ತ ಬರ್ತಿದ್ರು ತಲೆ ಕೆಡಿಸ್ಕೊಳ್ದೆ. ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ರಿ ನೀವು? ನಾನ್ ಕೇಳಿದಕ್ಕೆ ನನ್ನನ್ನೇ ನೋಕಿದ್ರು ನೈನಿ. ಈ ಹುಡುಗಿ ಎಲ್ಲಿ ಹೋಗಿ ಏನ್ ತಿಳಿದ್ಲೋ ಯಾರಿಗ್ ಗೊತ್ತು. ನೋಡ್ಕೊಂಡ್ ನಡಿಬೇಕು. ಹಾಗಂತೀರಾ ಚಿಕ್ಕ ಮಾತೆ? ಹಾಗಾದ್ರೆ ಈ ಹೆಜ್ಜೆ ಗುರ್ತ ಮೇಲೆ ನೀನ್ ನಡಿ ನೋಡೋಣ. ನನ್ಗ್ಯಾಕೆ ಹೇಳ್ತೀರಾ? ನಾನ್ ಯಾಕೆ ನಡಿಬೇಕು? ನಾವೇ ಈ ಹುಡುಗಿನ ನಡೆಸ್ತೀವಿ. ಅದೇ ಯಾಕೆ ಅಂತ ಕೇಳ್ತಿರೋದು. ಈ ತರ ಎಲ್ಲ ಹುಚ್ಚುಚ್ಚಾಗಿ ಆನ್ಸರ್ ಮಾಡಿದ್ರೆ ಸರಿಯಾಗಿರಲ್ಲ ಬ್ರೋ. ಏನೋ ನಿನಗಿಂತ ವಿಶಾಲ್ಗಿಂತ ದೊಡ್ಡೋನಾಗಿರೋ ವಲ್ಲಭನ್ ಹಿಡ್ಕೊಂಡು ಹೆದರಿಸ್ತಾ ಇದ್ದೀರಾ? ಹಲೋ ಮಿಸ್ ಅತ್ತೆ, ಚಿಕ್ಕವರು ದೊಡ್ಡವರು ಅನ್ನೋ ಏನು ವ್ಯತ್ಯಾಸ ಇಲ್ಲ. ಒಳ್ಳೆಯವರು ಕೆಟ್ಟವರು ಬರೀ ಎರಡೇ ಇರೋದು.
ಬೇಕು ಅಂತಾನೆ ವಿಶಾಲಾಕ್ಷಿನ ಈ ಹೆಜ್ಜೆ ಗುರ್ತ್ ಮೇಲೆ ಯಾಕೆ ನಡೆಸ್ಬೇಕು ಅನ್ಕೊಂಡ್ರಿ? ಕೆಲಸ ಆಗ್ಬೇಕು ಅಂದ್ರೆ ಮಾಡ್ಬೇಕು. ಯಾವ ಕೆಲಸ? ಹೇಳಲ್ಲ. ಹಾ, ಪಾಪದ ಕೆಲಸ ಮಾತ್ರ ಮಾಡಬೇಡ ವಲ್ಲಭ. ಅನುಮಾನಗಳೆಲ್ಲ ಪರಿಹಾರ ಆಗುತ್ತಂತೆ. ಯಾರು ಹೇಳಿದ್ರು? ಯಾರು ಹೇಳಿದ್ರೆ ಏನೋ? ವಿಶಾಲಾಕ್ಷಿಗೆ ಗಾಯ ಹೇಗಾಯ್ತು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಮದರ್ ಪ್ರಾಮಿಸ್ ಕಣೋ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ವಲ್ಲಭ ನನ್ನ ಮೇಲೆ ಆಣೆ ಮಾಡಿದ್ರು ನಂಬಲ್ವಾ ನೀವು? ನೀನ್ ಹೇಳ್ ಸುಮನ. ಯಾರು ಮಾಡಿರ್ತಾರೋ ಅವ್ರಿಗೆ ಗೊತ್ತಿರತ್ತಕ್ಕ. ಕತೆ ಎಲ್ಲ ಹೊಡಿಬೇಡ, ನೀನ್ ಕಾಲಿಟ್ಟು ನೋಡು. ಅಯ್ಯೋ, ನನ್ ಕಾಲ್ಗೇನಾದ್ರೂ ಆದ್ರೆ? ಯಾಕೋ ಹಾಗೊಡ್ದೆ ವಿಕ್ಕಿ? ಯಾಕೆ ನಡಿಬೇಕು ಅಂತ ಹೇಳ್ದೇನೆ, ನಡೆದ್ರೆ ಚುಚ್ಕೊಳ್ಳುತ್ತೆ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕಿತ್ತು ಅತ್ತೆ. ಇವಳೆ ಏನೋ ಮಾಡಿದಾಳೆ ಅಂತ. ಏನ್ ಮಾಡಿದ್ಯಮ್ಮ? ಇವತ್ ಬೆಳಿಗ್ಗೆ ನನ್ನ ಕೈಯಲ್ಲಿ ರಕ್ತ ಬರೋ ಹಾಗೆ ಮಾಡಿದ್ದಿ ವಿಶಾಲಾಕ್ಷಿ 2 ಕಾಲಿಗೂ ಏಟಾಗ್ಲಿ ಅಂತ ಅನ್ಕೊಂಡಿದ್ದೆ. ಬಾಯ್ ಮುಚ್ಚು. ನೀನ್ ನಿಜವಾಗ್ಲೂ ಮನುಷ್ಯಲೇನಾ? ಈ ತರ ಕೆಲಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ವಿಶಾಲಾಕ್ಷಿ ಅವ್ರ ಮಾತನ್ನ ಕೇಳಿ ನೀನ್ ಹೋಗ್ಬೇಡ ಅಂತ ಹೇಳಿದ್ರು, ಯಾಕೆ ಹೋದೆ? ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇವರಿಬ್ರು. ಭಕ್ತಿ ಪಾರ್ವಿಷದಲ್ಲಿ ನನ್ನನ್ನು ನಾನು ಮರೆತು ನಡೆಯೋದಕ್ಕೆ ಶುರು ಮಾಡಿದೆ. ರಕ್ತ ಬಂದ್ರು ಆ ನೋವನ್ನ ತಡ್ಕೊಂಡು ಅದು ಹೇಗ್ ನಡೆದಿಯಮ್ಮ? ತಪ್ಪಾಡಿರೋರ್ ಬಗ್ಗೆ ಗೊತ್ತಾಗ್ಲಿ ಅಂತ ಎಲ್ಲ ಸಹಿಸ್ಕೊಂಡೆ ಅಪ್ಪ.